ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸೈಲಮ್ ಹಸ್ಕ್. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ನಾನು ಇದನ್ನು ರೆಗ್ಯುಲರ್ ಆಗಿ ಡೈಲಿ ಕುಡಿತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಬಾಡಿಯಲ್ಲಿ ನಮಗೆ ಫೈಬರ್ ಕಂಟೆಂಟು ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಈ ಸೈಲಮ್ ಹಸ್ಕ್ ಇದು ಫೈಬರ್, ಇದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗುತ್ತೆ, ಸಾಲ್ಯುಬಲ್ ಫೈಬರ್ ಇದು. ಸೊ ಇದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಬಾಡಿಯಲ್ಲಿ ಏನಾದರೂ ಶುಗರ್ ಲೆವೆಲ್ ಏನಾದರೂ ಜಾಸ್ತಿ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮಗೆ ಫೈಬರ್ ಕಂಟೆಂಟ್ ಕಮ್ಮಿ ಇದೆ ಬಾಡಿಯಲ್ಲಿ ಅನ್ನಿಸ್ತಾ ಇದ್ದರೆ ನಾವು ಇದನ್ನು ತೊಗೊಳ್ಬೋದು. ಇದರಿಂದ ತುಂಬ ಒಳ್ಳೆಯದು. ಅಮೆರಿಕಾದಲ್ಲೇನು ಈ ಸೈಲಮ್ ಹಸ್ಕನ ಬೆಳೆಯೋಲ್ಲ. ಈ ಫೈಬರ್ ಬರೋದು ಇಂಡಿಯಾಯಿಂದಾನೇ, ಭಾರತದಲ್ಲಿ ಬೆಳೆದು ಅದನ್ನ ಅವರು ಪ್ರೋಸೆಸ್ ಮಾಡಿ ಬಾಕ್ಸಲ್ಲಿ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ನಾವು ಇದನ್ನ ತಗೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಎರಡು ರೀತಿ ಕಲರ್ ಇರುತ್ತೆ. ಆರ್ಗ್ಯಾನಿಕಲಿ ಇದು ತುಂಬ ವೈಟ್ ಇರೋದು ಕೂಡ ಒಂದು ಸಿಗುತ್ತೆ, ಲೈಟಾಗಿ ಬ್ರೌನ್ ಕಲರ್ ಇರೋದು ಕೂಡ ಸಿಗುತ್ತೆ. ನಾವು ಇದನ್ನ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ. ನಾನು ನಾರ್ಮಲ್ ಆಗಿ 600 ml ನೀರಿಗೆ 2 ಸ್ಪೂನ್ ಹಾಕ್ತೀನಿ. ಜಾಸ್ತಿ ಹಾಕಿದ್ರೂ ಗಟ್ಟಿಯಾಗ್ಬಿಡುತ್ತೆ, ಕಮ್ಮಿ ಹಾಕಿದ್ರೂ ಅಷ್ಟು ಕುಡ್ದಂಗೆ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ 600 mlಗೆ ಅಥವಾ 500 ml ಮ್ಯಾಕ್ಸಿಮಮ್ ಅದನ್ನ ಸೊ 2 ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ಇದಕ್ಕೆ 1-2 ಸ್ಪೂನ್ ಅಷ್ಟು ಹನಿ ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣು ರಸನ ಹಾಕಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಫೈಬರ್ ಕಂಪ್ಲೀಟಾಗಿ ನೀರು ಅಬ್ಸರ್ವ್ ಮಾಡ್ಕೊಳ್ಳೋದವರೆಗೂ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ನಿಮಗೆ ಈ ಫೈಬರ್ ಏನಿದೆ ಇದು ಸಾಫ್ಟ್ ಆಗುತ್ತೆ. ಕುಡಿತಾ ಇದ್ರೆ ಇನ್ನೂ ಕುಡಿತಾ ಇರಬೇಕು ಅನ್ಸುತ್ತೆ. ಜೆಲ್ ಥರ ಫಾರ್ಮ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಸೊ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಬಾಡಿಯಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಇದೆ ಅನ್ನಿಸ್ತಾ ಇದೆ ಅಂಥವ್ರಿಗೆ ಇದನ್ನು ನೀವು ಶೇರ್ ಮಾಡ್ಬೋದು. ಎಲ್ಲ ಇಂಡಿಯಾದಲ್ಲೂ ಕೂಡ ಸಿಗುತ್ತೆ. ಇದನ್ನು ತೊಗೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡೋಂಥ ಬೆಸ್ಟ್ ಫೈಬರ್ ಅಂತಲೇ ಹೇಳ್ಬೋದು. ಅಮೆರಿಕಾದಲ್ಲಿ ಎಲ್ಲರೂ ಕುಡಿತಾರೆ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ಆಲ್ಮೋಸ್ಟು ಒಂದು 2 years 3 years ಆಯಿತು ಸ್ಟಾರ್ಟ್ ಮಾಡಿ. ಇದನ್ನು ತುಂಬ ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಇದೆ ಬಾಡಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈವನ್ ಮೋಷನ್ ಆಗ್ತಾ ಇಲ್ಲ ಬಾಡಿಯಲ್ಲಿ ಅರ್ಲಿ ಮಾರ್ನಿಂಗ್ ಅಂತ ಅನ್ಸಿದ್ರು ಇದನ್ನು ಕುಡಿದ್ರೆ ನಿಮಗೆ ನೆಕ್ಸ್ಟ್ ಡೇನೆ ತುಂಬ ಎಫೆಕ್ಟಿವ್ ಅನಿಸುತ್ತೆ. ಕಂಪ್ಲೀಟಾಗಿ ನಿಮಗೆ ಬಾತ್ರೂಮ್ಗೆ ಹೋದ ಫೀಲಿಂಗ್ ಬರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್ ಬಾಯ್. చెప్పు. Okay. త్వరగా చెప్పు. లైక్ అండ్ సబ్స్క్రైబ్. And the washing machine, and the washing machine, and the washing machine, and the washing machine. Mommy, you find the washing machine. And we can cut and they point at that. Okay, let's subscribe and share.